ಲೈಟ್ ಹೋಲ್ಡರ್ ಮನೆಯಲ್ಲಿ ಲೈಟ್ ಹೋಲ್ಡರ್ ಹಾಕ್ಬಿಟ್ರೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಒಂಚೂರು ಗೊತ್ತಾಗಲ್ಲ. ಹಾಕ್ಬಿಟ್ರೆ ಪೂರ್ತಿ ಮನೆ ಕವರ್ ಆಗುತ್ತೆ. ಇದು ಸ್ಪೆಕ್ಸ್ ಇವಾಗ ನೋಡಿ ನಾನು ಸೆಂಟರ್ಗೆ ಹಾಕಿದ್ದೀನಿ, ಎಲ್ಲೂ ಇದೆ ಕ್ಯಾಮ್ರಾ ಗೊತ್ತಾಗಲ್ಲ. ಆ ತರ ಬೇರೆ ವಾಟರ್ ಬಾಟಲ್ ನಲ್ಲಿನೂ ಕ್ಯಾಮ್ರಾ ಬರುತ್ತೆ ನೋಡಿ. ಗುಡ್ ನೈಟ್ ಇದು ಬರುತ್ತೆ, ಇದ್ರಲ್ಲಿನೂ ಕ್ಯಾಮ್ರಾ ಬರುತ್ತೆ. ಅಲಾರ್ಮ್ ಕ್ಲಾಕ್ ಇದೆ, ಇದ್ರಲ್ಲಿ ಇದೆ. ಸ್ವಿಚ್ ಬೋರ್ಡ್ ಇದು ನಾರ್ಮಲ್ ಸ್ವಿಚ್ ಬೋರ್ಡ್, ಮನೇಲಿ ಸ್ವಿಚ್ ಬೋರ್ಡ್ ಬರುತ್ತಲ್ಲ ಅದ್ರಲ್ಲಿ ಸ್ವಿಚ್ PRS ಮನೇಲಿ ಎಲ್ಲಾದ್ರೂ ಬೆಂಕಿ ಪಟ್ಟಣ ತರ ಇಕ್ಬಿಟ್ರೆ, ಟೇಬಲ್ ಕೆಳಗಡೆ ಸೋಫಾ ಕೆಳಗಡೆ ಅಕ್ಕಪಕ್ಕ ಎಲ್ಲಾದ್ರೂ TV ಪಕ್ಕ ಇಕ್ಬಿಟ್ರೆ ಮನೆಯಲ್ಲಿ ಯಾರು ಏನ್ ಮಾತಾಡ್ತಾರೆ ಲೈವ್ ಆಗಿ ಕೇಳ್ಕೋಬಹುದು. ಇದು ಸೇಫ್ಟಿ. ಯಾರಾದ್ರೂ ಬಂದ್ರೆ ಸ್ವಲ್ಪ ಟೆಸ್ಟ್ ಮಾಡಿದ್ರೆ ಪಕ್ಕದಲ್ಲಿದೆ. ಹೌದು, ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದ್ರೆ ಸ್ನೇಹಿತರೆ, ಇಲ್ಲೇನು ಮೊಬೈಲು ಕೀ ಚೈನು ಕನ್ನಡಕ ಮಾರ್ತಾವ್ರೆ ಅಂತ ಅನ್ಕೊಂಡ್ರ? ಇದು ಯಾವುದು ಕನ್ನಡಕ ಮೊಬೈಲು ಕೀ ಚೈನ್ ಅಲ್ಲ, ಇದೆಲ್ಲ ಸ್ಪೈ ಕ್ಯಾಮ್ರಾಗಳು. ಈಗ ನೀವೇನು ನೋಡ್ತಾ ಇರೋ ಈ ಪೆನ್ನು, ಚಾರ್ಜರು ಮತ್ತು ಈ ಕನ್ನಡಕ ಇದೆಲ್ಲ ಮಾರಕ್ಕೆ ಇಟ್ಟಿದ್ದಾರೆ ಅನ್ಕೋಬೇಡಿ. ಮಾರಕ್ಕೆ ಇಟ್ಟಿದ್ದಾರೆ, ಬಟ್ ಆದರೆ ಇದು ಯಾವುದು ನಿಜವಾದ್ದಲ್ಲ, ಎಲ್ಲ ಸ್ಪೈ ಕ್ಯಾಮ್ರಾಗಳು. ಸೊ ಬನ್ನಿ ಪ್ರತಿಯೊಂದು ತಿಳ್ಕೊಂಡೋಣ. ಸರ್, ಇದರಲ್ಲಿ ಎಲ್ಲ ಕ್ಯಾಮ್ರಾಗಳು ಸ್ಪೈ ಕ್ಯಾಮ್ರಾ ಎಲ್ಲ ಥರದ್ದು ನಮ್ಮ ಹತ್ರ ಕ್ಯಾಮ್ರಾ ಇದೆ. ಸ್ಟಾರ್ಟಿಂಗ್ ಪ್ರೈಸು ನಮ್ಮ ಹತ್ರ ನಿಮಗೆ ಪೆನ್ ಕ್ಯಾಮ್ರಾ ಬರುತ್ತೆ. ಇದು ಬಂದ್ಬಿಟ್ಟು 3,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮುಂಚೆ ಬರ್ತಾ ಇತ್ತು ಸರ್ 1,200, 1,500 ಎಲ್ಲ ಬರ್ತಾ ಇತ್ತು. ಅದು ಕ್ವಾಲಿಟಿ ಬರ್ತಾ ಇಲ್ಲ. ನಾವು ವಿತೌಟ್ ಕ್ವಾಲಿಟಿ ಇಲ್ಲ ಅಂದರೆ ನಾವು ಮಾಡೋದಿಲ್ಲ. ಅದು ನಿಮಗೆ 10 ನಿಮಿಷ 15 ನಿಮಿಷ ರೆಕಾರ್ಡ್ ಆಗುತ್ತೆ, ಆ ಥರ ಇಶ್ಯೂ ಬರ್ತಾ ಇತ್ತು. ಅದಕ್ಕೆ ಸ್ಟಾಪ್ ಮಾಡಿದ್ವಿ. ಇವಾಗ ಇದು ಪಕ್ಕ 2 ಅವರ್ಸ್ ಬ್ಯಾಕಪ್ ಬರುತ್ತೆ. ನಿಮಗೆ ಫುಲ್ HD ಕ್ಲಾರಿಟಿ ಬರುತ್ತೆ. 1 ಇಯರ್ ವಾರಂಟಿ ಬರುತ್ತೆ. ಇದು 3,000 ರೂಪಾಯಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ 3,000ರಿಂದ ಮೇಲೆ ಬರುತ್ತೆ. ಯಾಕಂದರೆ ಕೆಲವು ಜನ ಹೇಳ್ತಾರೆ, ಏನು ಸರ್ ವೀಡಿಯೋನಲ್ಲಿ ಕಡಿಮೆ ಹೇಳಿದ್ದೀರಾ, ಇಲ್ಲಿ ಬಂದರೆ ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಸ್ಟಾರ್ಟಿಂಗೇ ನಮ್ಮ ಹತ್ರ 3,000 ರೂಪಾಯಿ ಪೆನ್ ಕ್ಯಾಮ್ರಾ ಇದೆ. ನಮ್ಮೆಲ್ಲ ಕ್ವಾಲಿಟಿ ಎಲ್ಲ 3,000, 4,000 ಡಿಪೆಂಡು ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಥರ ಡಿಪೆಂಡ್ ಆಗುತ್ತೆ. ನಮ್ಮ ಹತ್ರ 30,000, 35,000 ತನಕನೂ ಇದೆ. ಇವಾಗ ನೋಡಿ ಇದು ಫ್ಯಾನ್ ನಡೀತಾ ಇದೆ, ಇದರಲ್ಲಿನೂ ಸ್ಪೈ ಕ್ಯಾಮ್ರಾ. ಇದು ಬಂದ್ಬಿಟ್ಟು ಕರೆಂಟಿಂದಾನು ನಡೆಯುತ್ತೆ. ಅಕಸ್ಮಾತ್ ಫ್ಯಾನ್ದು ಯಾವ್ದು ವೈರ್ ತೆಗ್ಬಿಟ್ರೂ 2 days ಬ್ಯಾಟ್ರಿಯಿಂದ ನಡೆಯುತ್ತೆ. 24/7 ಎಲ್ಲಿಂದನೂ ದೂರಿಂದನೂ ನೋಡ್ಕೋಬಹುದು. ಎಲ್ಲಿದೆ ಸರ್ ಇದರ ಕ್ಯಾಮ್ರಾ? ಗೊತ್ತಿಲ್ಲ. ಇದರಲ್ಲಿ ಇದು ಒಳಗಡೆ ಬರುತ್ತೆ. ಇದು ಬೋರ್ಡ್ ಬರುತ್ತೆ. ಇದು ಬೋರ್ಡ್ ಒಳಗಡೆ ಬರುತ್ತೆ. ನಿಮ್ಗೆ ನೋಡಿದ್ರೂ ಮುಂದೆ ನೋಡಿದ್ರೂ ಗೊತ್ತಾಗಲ್ಲ. ಅದು ಒಳಗಡೆ ಕ್ಯಾಮ್ರಾ ಇರುತ್ತೆ. ಅದು ಮೇಲ್ಗಡೆ ಫಿಲ್ಮ್ ಇರುತ್ತೆ. ಅದರಿಂದ ಎಲ್ಲ ವಿಸಿಬಲ್ ಆಗುತ್ತೆ. ನಿಮಗೆ ಎಲ್ಲಿದೆ ಅಂತ ಕ್ಯಾಮ್ರಾ ಗೊತ್ತಾಗಲ್ಲ ಸರ್. ಇದೆಲ್ಲ ಕಸ್ಟಮೈಸ್ ಐಟಮು. ಆ ಫೋಟೋದಲ್ಲಿ ಕ್ಯಾಮ್ರಾ ಇದೆಯಾ ಸರ್? ನೋಡಿ ಇವಾಗ ಇದು ನಾನು ಮೊಬೈಲ್ನಲ್ಲಿ ಲೈವ್ ತೋರಿಸ್ತಾ ಇದ್ದೀನಿ. ಇವಾಗ ನಿಮಗೆ ನಡೀತಾ ಇದೆ. ಯಾವ ಕ್ಯಾಮ್ರಾ ಅಂತ ನೀವು ಗೆಸ್ ಮಾಡಿ ನೋಡೋಣ ಬೇಕಂದ್ರೆ. ನೋಡಿ ಯಾವ ಕ್ಯಾಮ್ರಾ ಅಂತ ನೋಡ್ಬೋದು ನೀವು. ಆ ಥರ ನಮ್ಮ ಹತ್ರ ಲೈವ್ ನಡೀತಾ ಇರೋದು ಕ್ಯಾಮ್ರಾ. ಇದು ಬಂದ್ಬಿಟ್ಟು ಫೋಟೋ ಫ್ರೇಮ್ ಕ್ಯಾಮ್ರಾ. ಇವಾಗ ಇದರಲ್ಲಿ ಫೋಟೋ ಫ್ರೇಮ್ನಲ್ಲಿ ಕ್ಯಾಮ್ರಾ ಇರೋದು. ಇವಾಗ ನೋಡಿ ಇಲ್ಲಿ ಬರುತ್ತೆ. ಇದು ಎಲ್ಲಿದೆ ಅಂತ ನೀವು ಮುಂದೆ ಕೈನಲ್ಲಿ ತಗೊಂಡು ನೋಡಿದ್ರೂ ಗೊತ್ತಾಗಲ್ಲ ಕ್ಯಾಮ್ರಾ ಎಲ್ಲಿದೆ ಅಂತ. ಹೌದು, ಇದು ನೋಡಿ ನಾನು ಕೈ ಶೇಕ್ ಮಾಡ್ತಾ ಇದ್ದೀನಿ, ಮುಂದೆ ಗೊತ್ತಾಗುತ್ತೆ ನಿಮಗೆ. ಆ ಥರ ಡಿಪೆಂಡ್ ಆಗುತ್ತೆ. ಫೋಟೋ ಫ್ರೇಮಲ್ಲಿ ಇದೆ. ಇದೆಲ್ಲ 24/7 ನಡೆಯೋದು. ದೂರಿಂದ ಮನೆಯಲ್ಲಿ ವೈಫೈ ಇದ್ರೆ ಎಲ್ಲಿಂದನೂ ವ್ಯೂ ಮಾಡ್ಬೋದು. ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ ಸರ್. ಮನೆಯಲ್ಲಿ ಏನಾದರೂ ಹಳೆ ಐಟಮ್ ಬೇಕಾ ಅಂತ ಹೇಳಿದ್ರೂ ಅದರಲ್ಲಿನೂ ನಾವು ಮಾಡ್ಕೊಡ್ತೀವಿ. ಇದು ನೋಡಿ ಗುಡ್ ನೈಟು ಇದು ಬರುತ್ತೆ. ಇದರಲ್ಲಿನೂ ಕ್ಯಾಮ್ರಾ ಬರುತ್ತೆ. ಇದು ಒಂದ್ಸಲ ಹಾಕ್ಬಿಟ್ಬಿಟ್ರೆ ಮನೆಯಲ್ಲಿ ವೈಫೈ ಇದ್ರೆ ಎಲ್ಲಿಂದನೂ ಇದು ಮಾಡ್ಕೋಬೋದು. ಇದು ನೋಡಿ ಬಟನ್ ಕ್ಯಾಮ್ರಾ ಬರುತ್ತೆ. ಕಾರ್ ರಿಮೋಟ್ ಕ್ಯಾಮ್ರಾ. ಇದು ಮಾಮೂಲಿ ಕಾರ್ ಕಿಚನ್ ಥರ ಇರುತ್ತೆ. ಅದರಲ್ಲಿನೂ ಕ್ಯಾಮ್ರಾ ಇರುತ್ತೆ. ಇದರಲ್ಲಿನೂ ಬೇರೆ ಬೇರೆ ಮಾಡೆಲ್ಸ್ ಎಲ್ಲ ಬರುತ್ತೆ. ಮಾಡೆಲ್ಸ್ ಬರುತ್ತೆ. ಇದು ನೋಡಿ ಮೊಬೈಲ್ ನೋಕಿಯಾ ಫೋನ್. ಇದು ನಿಮಗೆ ಫೋನ್ ಥರನೂ ವರ್ಕ್ ಆಗುತ್ತೆ. ಕ್ಯಾಮ್ರಾ ಇಲ್ಲಿ ಬರುತ್ತೆ. ನೀವು ಬರೀ ಕೈನಲ್ಲಿ ಹಿಂಗೆ ಇಟ್ಕೊಂಡಿದ್ರೆ ಎಲ್ಲ ವಿಡಿಯೋ ಕ್ಯಾಪ್ಚರ್ ನಿಮಗೆ ಸ್ಮಾರ್ಟ್ ಫೋನ್ಗೆ ಎಲ್ಲ ಕನೆಕ್ಟ್ ಆಗಿರುತ್ತೆ. 2 days ಬ್ಯಾಟ್ರಿ, ಇದು 2 days ರೆಕಾರ್ಡಿಂಗ್ ಸ್ಟೋರ್ ಆಗುತ್ತೆ. ಆ ಥರ ಆಗಿರ್ಬೋದು. ಇದು ನೋಡಿ ಮೊಬೈಲ್ ಸ್ಟ್ಯಾಂಡ್. ಇದು ಮೊಬೈಲ್ ಚಾರ್ಜಿಂಗ್ ಸ್ಟ್ಯಾಂಡ್. ಮನೆಯಲ್ಲಿ ಹಾಕ್ಬಿಟ್ಬಿಟ್ರೆ ಯಾರಿಗೂ ಒಂಚೂರು ಡೌಟ್ ಬರೋಲ್ಲ. ನಮ್ಮ ಹತ್ರ ಇರೋದು ಐಟಮ್ಮು ಯಾರಿಗೂ ಕೈನಲ್ಲಿ ತೊಗೊಂಡು ನೋಡಿದ್ರೂ ಗೊತ್ತಾಗಲ್ಲ. ನೋಡಿ ಸರ್, ಇದು ಸ್ಪೆಕ್ಸು. ಇವಾಗ ನೋಡಿ ನಾನು ಸೆಂಟ್ರಿಗೆ ಹಾಕಿದ್ದೀನಿ, ಎಲ್ಲೂ ಇದೆ ಕ್ಯಾಮ್ರಾ ಗೊತ್ತಾಗಲ್ಲ. ಆ ಥರ ಬೇರೆ ಬೇರೆದೆಲ್ಲ ಇದೆ. ಇವಾಗ ನೋಡಿ ಇದು ವಾಟರ್ ಬಾಟಲ್ನಲ್ಲಿನೂ ಕ್ಯಾಮ್ರಾ ಬರುತ್ತೆ. ನೀರು ಹಾಕಿನೂ ಯೂಸ್ ಮಾಡ್ಕೋಬೋದು. ಆ ಥರ ನಮ್ಮ ಹತ್ರ ತುಂಬ ವೆರೈಟೀಸ್ ಇದೆ ಸರ್. ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ 2 to 3 hours ಬ್ಯಾಕಪ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 3 hour ಬ್ಯಾಕಪ್ ಬರುತ್ತೆ. ನೀವು ಯೂಸ್ ಮಾಡ್ಕೋಬೋದು ಆರಾಮಾಗಿ. ಇವಾಗ ಯಾರಾದರೂ ನೋಡಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇವಾಗ ಏನೋ ನೀವು ಅಮೌಂಟ್ ಕೊಡ್ತಾ ಇದ್ದೀರಾ, ಅವ್ರು ರೆಸಿಪ್ಟ್ ಕೊಡಲ್ಲ, ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ಟೋಕನ್ ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ಒಂದು ನಂಬಿಕೆ ಮೇಲೆ ಕೊಡ್ತೀರಾ, ಆಮೇಲೆ ಅವ್ರು ಚೇಂಜ್ ಮಾಡಿಬಿಡ್ತಾರೆ. ಫೈನಾನ್ಸ್ಗೆ ಯಾರು ದುಡ್ಡು ಕೊಟ್ಟಿರ್ತಾರೆ, ರಿಟರ್ನ್ ಕೊಡೋದಿಲ್ಲ. ಇಲ್ಲಪ್ಪ ನಾನು ಕೊಡೋದಿಲ್ಲ, ನಾನು ಏನು ಮಾಡ್ಕೋತೀಯ ಮಾಡ್ಕೋ, ಆ ಥರ ರಫ್ ಮಾತಾಡ್ತಾರೆ. ಡಿಪೆಂಡ್ ಅವ್ರು ಹೆಂಗೆ ಟ್ರೀಟ್ ಮಾಡ್ತಾರೆ, ಹೆಂಗೆ ಯೂಸ್ ಮಾಡ್ತಾರೆ, ಆ ಥರ ಡಿಪೆಂಡ್ ಆಗುತ್ತೆ ಸರ್. ಸರ್, ವಾಲ್ ಕ್ಲಾಕ್ ಅಲ್ಲಿ ಇದೆಯಾ ಅದು ಸರ್? ಸ್ಟ್ಯಾಂಡ್. ಹೌದು. ಈ ಥರದ್ದು ಟೇಬಲ್ ಕ್ಲಾಕ್, ಅಲಾರ್ಮ್ ಕ್ಲಾಕ್ ಇದೆ. ಇದರಲ್ಲಿ ಇದೆ ಸ್ವಿಚ್ ಬೋರ್ಡ್. ಇದು ನಾರ್ಮಲ್ ಸ್ವಿಚ್ ಬೋರ್ಡ್, ಮನೇಲಿ ಸ್ವಿಚ್ ಬೋರ್ಡ್ ಬರುತ್ತಲ್ಲ ಅದರಲ್ಲಿ ಸ್ವಿಚ್ ಬೋರ್ಡು. ಜಾಸ್ತಿ ನಮ್ಮ ಹತ್ರ ಮೂವ್ಮೆಂಟ್ ಆಗೋದು ಇದು ಲೈಟ್ ಹೋಲ್ಡರ್ ಸರ್. ಇದು ಯಾವುದರಲ್ಲಿ ಸರ್? ಇದು ನೋಡಿ ಲೈಟ್ ಹೋಲ್ಡರ್. ಮನೆಯಲ್ಲಿ ಲೈಟ್ ಹೋಲ್ಡರ್ ಹಾಕ್ಬಿಟ್ರೆ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಒಂಚೂರು ಗೊತ್ತಾಗಲ್ಲ. ಹಾಕ್ಬಿಟ್ರೆ ಪೂರ್ತಿ ಮನೆ ಕವರ್ ಆಗುತ್ತೆ.
ಮನೆಯಲ್ಲಿ ವೈಫೈ ಇದೆ ಕನೆಕ್ಟ್ ಮಾಡ್ಬಿಟ್ಟು ದೂರಿಂದ ಎಲ್ಲಿಂದನೂ ನೋಡ್ಕೋಬಹುದು. ಸೊ ಇದು ಬ್ಯಾಟ್ರಿ ಬ್ಯಾಕಪ್ ಅನ್ನೋ ಪ್ರಶ್ನೆ ಇಲ್ಲ, ಯಾವಾಗಲೂ ಕರೆಂಟ್ ಡೈರೆಕ್ಟ್ ಕನೆಕ್ಟ್ ಮಾಡಿ. ಹೌದೌದು, ಕರೆಂಟ್ ಮನೆಯಲ್ಲಿ ವೈಫೈ ಇದ್ರೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಆ ಥರ ಇದಾಗಿರ್ಬೋದು. ಇದಾಗಿದೆ. ಇದು ನೋಡಿ ಸರ್, ಮನೆಯಲ್ಲಿ ಏನಾದ್ರು ಕಾನ್ವರ್ಸೇಷನ್ ನಡೀತಾ ಇದೆ ಅದು ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೀ GPS ಮನೆಯಲ್ಲಿ ಎಲ್ಲಾದ್ರೂ ಬೆಂಕಿ ಪಟ್ಟಣ ಆ ಥರ ಇಕ್ಬಿಟ್ರೆ, ಟೇಬಲ್ ಕೆಳಗಡೆ ಸೋಫಾ ಕೆಳಗಡೆ ಅಕ್ಕಪಕ್ಕ ಎಲ್ಲಾದ್ರೂ TV ಪಕ್ಕ ಇಕ್ಬಿಟ್ರೆ ಮನೆಯಲ್ಲಿ ಯಾರು ಏನು ಮಾತಾಡ್ತಾರೆ ಲೈವ್ ಆಗಿ ಕೇಳ್ಕೋಬಹುದು. ಇದು ಬಂದ್ಬಿಟ್ಟು ನಿಮಗೆ 2 days ಬ್ಯಾಕಪ್ ಬರುತ್ತೆ, 2 ದಿವಸ ಬ್ಯಾಕಪ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 2 days ಬ್ಯಾಕಪ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಒಂಚೂರು ದೊಡ್ಡದು ಬೇಕಂತ ಹೇಳಿದ್ರೆ 20 ದಿವಸ ಬ್ಯಾಕಪ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 20 ದಿವಸ. ಇದು ಯಾರಾದರೂ ಬ್ಯಾಗ್ನಲ್ಲಿ ಬಿಟ್ಬಿಟ್ರೆ, ಗಾಡಿನಲ್ಲಿ ಹಾಕ್ಬಿಟ್ಬಿಟ್ರೆ ಎಲ್ಲೆಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಹೆಂಗೆ ತೋರಿಸುತ್ತೆ ಆ ಥರ ಲೊಕೇಶನ್ನು ತೋರಿಸುತ್ತೆ, ಎಲ್ಲಿ ಡಿವೈಸ್ ಇದೆ ಅಂತ ಅದು ತೋರಿಸುತ್ತೆ. ಯಾರು ಏನು ಮಾತಾಡ್ತಾರೆ ಲೈವಾಗಿ ಕೇಳ್ಕೊಬೋದು. ಇದು ನೋಡಿ ಮಾಮೂಲಿ ವಾಯ್ಸ್ ರಿಕಾರ್ಡರ್, ಇವಾಗ ಮನೇಲಿ ಇಕ್ಬಿಟ್ಟಿದ್ದೀರಾ, ಏನು ಮಾತಾಡಿದ್ದೀರಾ ಎಲ್ಲ ಸ್ಟೋರ್ ಆಗುತ್ತೆ. ಆಮೇಲೆ ನೀವು ಹೋಗಿಬಿಟ್ಟು ಮೊಬೈಲ್ಗೆ ಕನೆಕ್ಟ್ ಮಾಡಿ ಚೆಕ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ನಿಮಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 10 to 12 hours ಬ್ಯಾಕಪ್ ಬರುತ್ತೆ. ಸೊ ಇದು ಪವರ್ ಬ್ಯಾಂಕು. ಹೌದು, ಇದು ಮೊಬೈಲ್ ಪವರ್ ಬ್ಯಾಂಕ್ನಲ್ಲಿನೂ ಬರುತ್ತೆ. ಮಾಮೂಲಿ ನೋಡಿ ವಾಯ್ಸ್ ರಿಕಾರ್ಡ್ರು, ಇದು 3 days ಬ್ಯಾಕಪ್ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 3 days ಬ್ಯಾಕಪ್ ಬರುತ್ತೆ. ಇದು ಮೊಬೈಲ್ ಪವರ್ ಬ್ಯಾಂಕ್ನಲ್ಲಿ ಆಗಿರ್ಬೋದು, ಮೊಬೈಲ್ ಚಾರ್ಜಿಂಗ್ನಲ್ಲಿ ಆಗಿರ್ಬೋದು. ಇದೇನು ಸರ್ ಇದು? ಅದು ಸ್ಟನ್ ಗನ್, ಅದು ಸೇಫ್ಟಿ ಪರ್ಪಸ್ ಲೇಡೀಸ್ ಇಟ್ಕೋತಾರೆ. ಇದು ನೋಡಿ ವಾಚ್, ಇದು ವಾಚ್ನಲ್ಲಿನೂ ಕ್ಯಾಮ್ರಾ ಬರುತ್ತೆ. ಒಂದ್ಸಲ ಚಾರ್ಜ್ ಮಾಡಿದ್ರೆ 2 hours ಬ್ಯಾಕಪ್ ಬರುತ್ತೆ. ನಮ್ಮ ಹತ್ರ ಎಲ್ಲ ವೆರೈಟಿ ಇದೆ. ನಾವು ಎಲ್ಲ ವೆರೈಟಿ ನಾವು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ತಗೊಳ್ಳೋವರು ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಕರೆಕ್ಟ್, ಇದೆ ಅಂತ. ಇದು ನೋಡಿ ಸೇಫ್ಟಿ, ಯಾರಾದರೂ ಬಂದರೆ ಸ್ವಲ್ಪ ಟೆಸ್ಟ್ ಮಾಡಿದ್ರೆ ಪಕ್ಕದಲ್ಲಿದೆ. ಹೌದು, ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದ್ರೆ ಇದಾಗುತ್ತೆ. ಇವಾಗ ರಾತ್ರಿ ಟೈಮ್ನಲ್ಲಿ ಡಂಜೋ ಅವರು ಇವರು ಬರ್ತಾರೆ, ಸೇಫ್ಟಿ ಇರಲ್ಲ, ಬರೀ ತೋರಿಸಿದ್ರೆ ಓಡೋಗ್ಬಿಡ್ತಾರೆ. ಟೆಸ್ಟ್ ಮಾಡಿದ್ರೆ ಕರೆಂಟ್ ಜೋರಾಗಿ ಹೊಡಿಯುತ್ತೆ, ಸೌಂಡು ಇದು ಮಾಡಿದ್ರೆ ಇದಾಗುತ್ತೆ. ಅದು ಆ ಥರ. ಸ್ಟಾರ್ಟಿಂಗ್ ಸ್ಪೈ ಕ್ಯಾಮ್ರಾ ನನಗೆ ಬೇಕು ಅಂತಂದ್ರೆ ಎಷ್ಟು ಪ್ರೈಸಿಂದ ಸಿಕ್ಬಿಡುತ್ತೆ ಸರ್? ಸ್ಟಾರ್ಟಿಂಗ್ ನಮ್ಮ ಹತ್ರ 3000 ಒಳ್ಳೆ ಕ್ವಾಲಿಟಿ ವಿತ್ 1 year ವಾರಂಟಿ, 2 hours ಬ್ಯಾಕಪ್ ಬರುತ್ತೆ. 3000 ಸ್ಟಾರ್ಟ್ ಆಗುತ್ತೆ. 3000 ಹಿಡ್ಬಿಟ್ಟು 30,000 ತನಕನೂ ಇದೆ ನಮ್ಮ ಹತ್ರ. ನಮ್ಮ ಹತ್ರ ಬೇರೆ ಬೇರೆ ಸ್ಟಾರ್ಟಿಂಗ್ ಎಲ್ಲ 2500, 3000, 5000 ಡಿಪೆಂಡ್ ಅವ್ರಿಗೆ ಯಾವ ಐಟಮ್ ಬೇಕು ಅದ್ಮೇಲೆ ಡಿಪೆಂಡ್. ಇವಾಗ ನಾವು 3000 ಅಂತ ಹೇಳಿದ್ದೀನಿ, ಎಲ್ಲರೂ ಒಂದೇ 3000 ಅಂತ ತಿಳ್ಕೊತಾರೆ. ಎಲ್ಲ ಐಟಮ್ 3000 ಇರಲ್ಲ, ಬೇರೆ ಬೇರೆ ಥರದ್ದು ಇರುತ್ತೆ. 6000 ಆಗಿರ್ಬೋದು, 6500. ಇದು ನೋಡಿ ಟೋಟಲ್ ಸ್ಪೀಕರ್ನಲ್ಲಿ ಹಾಡು ಕೇಳ್ಕೋಬಹುದು. ನಿಮಗೆ ಕ್ಯಾಮ್ರಾನು ಇರುತ್ತೆ. ಎಲ್ಲ ಥರ A to Z ನಿಮಗೆ ಕ್ಯಾಪ್ಚರ್ ಆಗುತ್ತೆ ಸರ್. ಸರ್ ನಮ್ಮದು ಸ್ಪೈಸಿ ಅಂತ ಅಂಗಡಿ ಹೆಸರಿದೆ, ಸ್ಪೈಸ್ ಸಿಟಿ ಅಂತ 2 ಅಂಗಡಿ ಹೆಸರಿದೆ. ನಮ್ಮದು ಟೋಟಲ್ 4 ಬ್ರಾಂಚಸ್ ಇದೆ. ಫಿರ್ಜಾ ಟೌನಲ್ಲಿ 1 ಬ್ರಾಂಚಸ್ ಇದೆ, ಮೆಜೆಸ್ಟಿಕ್ ಇದೆ, SP ರೋಡ್ ಇದೆ, ಮೈಸೂರಿನಲ್ಲಿ 1 ಬ್ರಾಂಚ್ ಇದೆ ಸರ್. ಓಕೆ ಸರ್, ಬರೀ ನಮ್ಮ ನಂಬರ್ಗೆ 8880266220 ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಇರುತ್ತೆ, ನಂಬರ್ ಇರುತ್ತೆ. ಬರೀ ನಮ್ಮ ನಂಬರ್ಗೆ ಹಾಯ್ ಅಂತ ಕಳಿಸಿದ್ರೆ ಎಲ್ಲ A to Z ಡೀಟೇಲ್ ಬರ್ತೀವಿ ಸರ್. ಅದರಲ್ಲಿ ಇದು ಮಾಡ್ಕೋಬೋದು ಸರ್. ಹೌದು ಸರ್, ಗೂಗಲ್ ಪೇ, ಫೋನ್ಪೇ ಅಮೌಂಟ್ ಹಾಕಿದರೆ ನಾವು ಕೊರಿಯರ್ ಮಾಡ್ತೀವಿ. ಕೊರಿಯರ್ ಆಲ್ ಓವರ್ ಇಂಡಿಯಾ ನಮ್ಮ ಕಡೆಯಿಂದ ಫ್ರೀ ಇರುತ್ತೆ. ಅಮೌಂಟ್ ಹಾಕಿಬಿಟ್ಟು ಕೆಲವು ಜನ ಅಮೌಂಟ್ ಹಾಕೋಕ್ಕೆ ಯೋಚನೆ ಮಾಡ್ತಾರೆ, ಅಮೌಂಟ್ ಹಾಕಿದರೆ ಬರುತ್ತೆ, ಫೇಕ್ ಇರ್ಬೋದು ಅಂತ. ವಿಶ್ವಾಸ ಇದ್ದರೆ ಹಾಕ್ಬೋದು, ವಿಶ್ವಾಸ ಇಲ್ಲ ಅಂದರೆ ಅಂಗಡಿಗೆ ಬಂದು ತೊಗೊಳ್ಬೋದು. 2 ಮಾತು. ವಿಶ್ವಾಸ ಇದ್ದರೆ ಹಾಕಿ, ಇಮಿಡಿಯೇಟ್ ಹಾಕಿಬಿಟ್ಟು ಅಮೌಂಟ್ ಹಾಕಿದ ತಕ್ಷಣ ವಿತಿನ್ 1 hourನಲ್ಲಿ ಪ್ರೊಫೆಷ್ನಲ್ ಕೊರಿಯರ್ಗೆ ಹಾಕಿಬಿಟ್ಟು ನಾವು ರೆಸಿಪ್ಟ್ ಕಳಿಸ್ತೀವಿ. ಅವ್ರಿಗೆ ಐಟಮ್ ಸಿಕ್ಕಾದ್ಮೇಲೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಹೆಂಗೆ ಯೂಸ್ ಮಾಡೋದು, ಆ್ಯಪ್ ಹೆಂಗೆ ಇನ್ಸ್ಟಾಲ್ ಮಾಡೋದು ಎಲ್ಲ A to Z ಕಸ್ಟಮರ್ ಸಪೋರ್ಟು ಇರುತ್ತೆ. ಅಂದರೆ ದೂರದಲ್ಲಿದ್ದರೆ ಅವ್ರಿಗೆ ಬರೋ ಟ್ರಾನ್ಸ್ಪೋರ್ಟೇಷನ್. ಹೌದು. ಕೆಲವು ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಸರ್. ಕ್ಯಾಶ್ ಆನ್ ಡೆಲಿವರಿನಲ್ಲಿ ನಮ್ಮದು ಐಟಮ್ ತುಂಬ ಡ್ಯಾಮೇಜ್ ಆಗುತ್ತೆ, ಹೋಗ್ಬಿಟ್ಟು ನೋಡಿಬಿಟ್ಟು ಓಪನ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ನಾವು ಕ್ಯಾಶ್ ಆನ್ ಡೆಲಿವರಿ ಕಳಿಸಲ್ಲ. ಅಮೌಂಟ್ ಹಾಕಿದರೆ ನಾವು ಕೊರಿಯರ್ ಮಾಡ್ತೀವಿ. ವಿಶ್ವಾಸ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಅಂಗಡಿ ನಮ್ಮದು ಮೈಸೂರು ಇದೆ, ಬೆಂಗಳೂರು, ಎಲ್ಲಾದರೂ ಬಂದುಬಿಟ್ಟು ನೋಡ್ಬಿಟ್ಟು ತಗೋಬೋದು. ಇಲ್ಲಾಂದರೆ ಬೇರೆಯವ್ರು ಯಾರಾದ್ರು ಕಳಿಸಿದ್ರೆ ನಾವು ಐಟಮ್ ಕೊಡ್ತೀವಿ. ಇದು ಸ್ಪೈ ಸಿಟಿ ಅಂತ ಅಂಗಡಿ ಇರೋದು. ಇದು ಬಂದುಬಿಟ್ಟು ನಾವು CCTV ನಮ್ಮದೆಲ್ಲ ಹೋಲ್ಸೇಲ್ ಪ್ರೈಸು ಕೊಡ್ತೀವಿ, ಆಫರ್ನಲ್ಲಿನೂ ಕೊಡ್ತೀವಿ. ಇವಾಗ ನೀವು ಮುಂಚೆ ಇನ್ಸ್ಟಾಲ್ ಮಾಡಿದ್ದೀರಾ, ಸರ್ವಿಸ್ಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತೇಳಿದ್ರೆ ನಾವು ಥ್ರೂಔಟ್ ಬೆಂಗಳೂರು ಎಲ್ಲಾದರೂ ಇರಲಿ, ಬೆಂಗಳೂರಿಂದ ಆಚೆ ಇದ್ರೂ ನಾವು ಸರ್ವಿಸ್ ಕೊಡ್ತೀವಿ. ಯಾವ ಥರದ್ದು ಕ್ಯಾಮ್ರಾ ಇದ್ರೂ IP, ಸೋಲಾರು, HD, ವೈಫೈ ಎಲ್ಲ ಥರದ್ದು ಕ್ಯಾಮ್ರಾ ನಾವು ಸರ್ವಿಸ್ ಕೊಡ್ತೀವಿ. ನಮ್ಮ ಹತ್ರ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಏನು ಸರ್ವಿಸ್ ಇದನ್ನು ಮಾಡಿಕೊಡ್ತೀವಿ. ನಮ್ಮದು AMCನೂ ನಡೀತಾ ಇದೆ. ನಿಮಗೆ ಏನಾದರೂ ಅಪಾರ್ಟ್ಮೆಂಟ್ಸ್ಗೆ, ಪೆಟ್ರೋಲ್ ಬ್ಯಾಂಕ್ಗೆ, ಸ್ಕೂಲ್ ಕಾಲೇಜಸ್ಗೆಲ್ಲ AMC ಬೇಕಂದ್ರೆ ನಾವು ಕೊಡ್ತೀವಿ. ನಮ್ಮದು ಆಲ್ರೆಡಿ ಯಲಹಂಕ ಏರ್ಫೋರ್ಸ್ನಲ್ಲಿ ನಡೀತಾ ಇದೆ, HL ನಡೀತಾ ಇದೆ, ಪೆಟ್ರೋಲ್ ಬ್ಯಾಂಕು, ಸ್ಕೂಲ್ನಲ್ಲೆಲ್ಲ AMC ನಡೀತಾ ಇದೆ. ನಿಮಗೆ ಏನಾದರೂ ಕಂಟಿನ್ಯೂ ಸರ್ವಿಸ್ ಬೇಕು ಅಂತ ಹೇಳಿದ್ರೆ AMC ಇದೆಲ್ಲ ತೊಗೋಬೋದು. ಬೆಸ್ಟ್ ಪ್ರೈಸ್ಗೆ ನಾವು AMC ಎಲ್ಲ ಪ್ರೊವೈಡ್ ಮಾಡ್ತೀವಿ.